ಕೇಳ್ರಪ್ಪ ಕೇಳಿ, ಇವತ್ತು ಅಮಾವಾಸ್ಯೆ. ಇವತ್ತು ಏನೇ ಆದರೂ ಕೂಡ ಯಾರು ಮನೆ ಬಿಟ್ಟು ಹೊರಗಡೆ ಬರಬೇಡಿ. ಇದು ಊರಿನ ಮುಖ್ಯಸ್ಥರ ಆದೇಶ. ಹುಷಾರಾಗಿರಿ, ಹುಷಾರ್. ಈ ದಿನ ಅಮಾವಾಸ್ಯೆ. ಯಾವತ್ತಿನಂತೆ ಊರಲ್ಲಿರೋರೆಲ್ಲ ಭಯದಿಂದ ಮನೆಗಳಲ್ಲೇ ಬಾಗಿಲು ಹಾಕ್ಕೊಂಡಿದ್ದಾರೆ. ಊರೆಲ್ಲ ನಿರ್ಮಾನುಷ್ಯವಾಗಿದೆ. ಆದರೆ ಈ ವಿಷಯ ಮರ್ತೋಗಿ ಕೆಲಸದ ಮೇಲೆ ಪಕ್ಕದ ಊರಿಗೆ ಹೋಗಿ ಮತ್ತೆ ರಾತ್ರಿ ಸಮಯದಲ್ಲಿ ಗ್ರಾಮಕ್ಕೆ ಕಾಲಿಡ್ತಾನೆ ಮೀರನ್. ಬಂದ ಬಂದ, ಅಮಾವಾಸ್ಯೆ ಎಂದು ಊರಿನ ಗಡಿಗೆ ಬಂದಿದ್ದಾನೆ. ಸತ್ತೋಗ್ತಾನೆ, ನಮ್ ಕೈಯಿಂದನೇ ಸಾಯ್ತಾನೆ. ಬನ್ನಿ ಬನ್ನಿ, ಏನಕ್ಕೆ ತಡ, ಎತ್ಕೊಂಬರೋಣ ಬನ್ನಿ. ಅಂತ ಆ ಅರ್ಧ ಬೆಟ್ಟದ ಮೇಲಿರೋ 4 ದೆವ್ವಗಳು ಮಂಚವನ್ನ ಹೊತ್ಕೊಂಡು ಬಂದು ಆಕಾಶದಲ್ಲಿ ಹಾರ್ಕೊಂಡು ಬಂದು ಮೀರನ್ ಮುಂದೆ ಇಳಿಯುತ್ತೆ. ಆ ದೆವ್ವಗಳನ್ನ ನೋಡಿ ಮೀರನ್ ಭಯದಿಂದ ಓಡೋಕ್ ಶುರು ಮಾಡ್ದ. ದೆವ್ವಗಳು ಮೀರನ್ನ ಎಳ್ಕೊಂಡ್ಬಂದು ಕೈಕಾಲೆರಡನ್ನು ಕಟ್ ಹಾಕಿ ಮಂಚದ ಮೇಲೆ ಬಿಸಾಕಿ ಆಕಾಶಕ್ಕೆ ಹಾರಿ ಹೋಯ್ತು. ಕಾಪಾಡಿ ಕಾಪಾಡಿ, ನನ್ನ ಕಾಪಾಡಿ. ಮೀರನ್ ಕೂಗುಗಳನ್ನ ಕೇಳಿ ಗ್ರಾಮಸ್ಥರೆಲ್ಲ ಹೊರಗಡೆ ಬಂದು ಆಕಾಶದ ಕಡೆ ನೋಡಿದ್ರೆ ಆ 4 ದೆವ್ವಗಳು ಮಂಚದ ಮೇಲೆ ಹಾಕೊಂಡು ಮೀರನ್ನ ಎತ್ಕೊಂಡು ಮೇಲಕ್ಕೆ ಹಾರ್ತಿದೆ. ಅದನ್ನ ನೋಡಿ ಗ್ರಾಮಸ್ಥರು ಏನು ಮಾಡಕ್ಕಾಗದೆ ನೋವು ಪಡ್ತಾರೆ. ಹಾಗೆ ಆ ಮಂಚ ಗ್ರಾಮಕ್ಕೆ ದೂರವಾಗಿರೋ ದೊಡ್ಡ ಬೆಟ್ಟದ ಹತ್ರ ಹೋದ ತಕ್ಷಣ ಮಾಯ ಆಗೋಗ್ಬಿಡುತ್ತೆ. ತಕ್ಷಣ ಆ ಬೆಟ್ಟದ ಮೇಲೆ ದೊಡ್ಡ ಬೆಂಕಿ ಕಾಣಿಸುತ್ತೆ. ಗ್ರಾಮಸ್ಥರು ಎಲ್ಲರಿಗೂ ಅಯ್ಯೋ 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 ಅಯ್ಯೋ. ಇದು ನರವ ಎಂಬ ಒಂದು ಗ್ರಾಮ. ಈ ಗ್ರಾಮದಲ್ಲಿ ಅಮಾವಾಸ್ಯೆ ಬರ್ತಾ ಇದೆ ಅಂದ್ರೇನೆ ಎಲ್ಲರೂ ಪ್ರಾಣಗಳನ್ನ ಬಚ್ಚಿಟ್ಕೋತಾರೆ. ಅದಕ್ಕೆ ಕಾರಣ ಪ್ರತಿ ಅಮಾವಾಸ್ಯೆ ಅಂದು ಆ ಬೆಟ್ಟದ ಮೇಲಿರೋ ಆ ದೆವ್ವಗಳೇ ಮಂಚವನ್ನ ಹೊತ್ಕೊಂಡು ಬಂದು ಕೆಲವು ವರ್ಷಗಳಿಂದ ಯಾರೋ ಒಬ್ಬರನ್ನ ಎತ್ಕೊಂಡು ಹೋಗ್ತಿದೆ. ಹಾಗೆ ಮಂಚ ಹಾಗೆ ಬೆಟ್ಟದ ಮೇಲೆ ಸೇರ್ಕೊಂಡಿದ ತಕ್ಷಣ ಆ 4 ದೆವ್ವಗಳು ಮಂಚ ಸಹ ಮಾಯ ಆಗೋಗುತ್ತೆ. ಅಮಾವಾಸ್ಯೆ ಅಂದು ಊರಲ್ಲಿ ಎತ್ಕೊಂಡು ಹೋಗೋಕೆ ಯಾವ ಮನುಷ್ಯನು ಕಾಣಿಸ್ದೇ ಇದ್ದಾಗ ಆ ದಿನ ಊರಲ್ಲಿ ಯಾರೋ ಒಬ್ರು ಮನೆ ಮುಂದೆ ಪಶುಗಳನ್ನ ಸಾಯಿಸಿ ಹೊರಟೋಗೋದು. ಪ್ರತಿ ಅಮಾವಾಸ್ಯೆ ಅಂದು ಆ 4 ದೆವ್ವಗಳು ಊರಿನೊಳಗೆ ಬಂದು ಯಾರನ್ನ ಎತ್ಕೊಂಡು ಹೋಗುತ್ತೋ ಅನ್ನೋ ಭಯದಲ್ಲಿ ಬಿಕ್ಕು ಬಿಕ್ಕು ಅಂತ ಬದುಕ್ತಾ ಇದ್ದಾರೆ ಆ ಊರಿನವರು. ನಿಜಕ್ಕೆ ಆ ಬೆಟ್ಟದ ಮೇಲೆ ಏನ್ ನಡೀತಿದೆಯೋ, ಹೀಗೆ ಎತ್ಕೊಂಡು ಹೋದವ್ರನ್ನ ಆ ದೆವ್ವಗಳು ಏನ್ ಮಾಡ್ತಿದಾವೋ, ಈ ದೆವ್ವಗಳು ನಿಜಕ್ಕೆ ಎಲ್ಲಿಂದ ಬಂದಿದಾವೋ ಯಾರಿಗೂ ಗೊತ್ತಿಲ್ಲ. ಏನ್ ನಡೀತಿದ್ಯೋ ಅಂತ ತಿಳ್ಕೊಳಕ್ ಹೋದವರು ಮತ್ತೆ ಇಲ್ಲಿ ತನಕ ಯಾರೂ ವಾಪಸ್ ಬರಲಿಲ್ಲ. ಇದು ಹೀಗಿದ್ದಾಗ ಅದೇ ಗ್ರಾಮದಲ್ಲಿ ನಿವಾಸ ಮಾಡೋ ರಘು ಮಧು ಇಬ್ರು ಸ್ನೇಹಿತರು, ತುಂಬಾ ಧೈರ್ಯವಂತರು. ಒಂದಿನ ರಘು ಮಧು ಮನೆ ಚಾವಡಿ ಮೇಲೆ ಕೂತ್ಕೊಂಡು, ಮಧು, ಆ ಗುಡ್ಡದಲ್ಲಿ ಏನ್ ನಡೀತಾ ಇದೆ? ಊರಿನ ಜನರು ಹೇಗೆ ಕಾಣೆಯಾಗ್ತಾ ಇದ್ದಾರೆ? ಆ 4 ದೆವ್ವ ಎತ್ಕೊಂಡು ಹೋಗತ್ತಲ್ಲ, ಹೊತ್ಕೊಂಡೋಗಿ ಏನ್ ಮಾಡುತ್ತೆ? ಮನುಷ್ಯರು ಸಿಕ್ಕಿಲ್ಲ ಅಂದ್ರೆ ಜಾನುವಾರುಗಳನ್ನ ಅದು ಎತ್ಕೊಂಡು ಹೋಗುತ್ತೆ. ಅದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಆ ಗುಡ್ಡದಲ್ಲಿ ಆ ರೀತಿ ಏನಿದೆ? ಆ ಪಿಸಾಚಿಯಿಂದ ನಮ್ಮ ಗ್ರಾಮ ಜನರನ್ನ ಕಾಪಾಡಕ್ಕಾಗಲ್ವಾ? ಅದಕ್ಕೆ ಬರೋ ಅಮಾವಾಸ್ಯೆ ತನಕ ನಾವು ಕಾಯ್ಬೇಕು ಅಂತ ಅನ್ಕೊಂಡು ಯಾರ ಮನೆ ಒಳಗಡೆಗೆ ಅವ್ರು ಹೊರಟೋದ್ರು. ಸ್ವಲ್ಪ ದಿನಗಳ ನಂತರ ಮತ್ತೆ ಅಮಾವಾಸ್ಯೆ ಬಂತು. ಗ್ರಾಮಸ್ಥರು ಡಂಗೂರ ಹಾಕ್ಸಿದ್ರು. ಎಲ್ಲರೂ ಮನೆ ಒಳಗಡೆ ಹೊರಟೋದ್ರು. ಮಧು ರಘು ಸೇರಿ ಮಧು ಮನೆ ಕಿಟಕಿಯಿಂದ ಆ ಬೆಟ್ಟದ ಕಡೆನೇ ನೋಡ್ತಾ ಇದ್ದಾರೆ. 4 ದೆವ್ವಗಳು ಆ ಮಂಚವನ್ನ ಹೊತ್ಕೊಂಡು ಬಂದು ಗ್ರಾಮ ಪೂರ್ತಿ ಸುತ್ತಾಡ್ತಿದೆ. ಗ್ರಾಮದಲ್ಲಿ ಯಾರೂ ಇಲ್ಲ, ನಿರ್ಮಾನುಷ್ಯವಾಗಿದೆ ಗ್ರಾಮ ಎಲ್ಲ. ಮಧ್ಯರಾತ್ರಿ 12 ಗಂಟೆ ಆಗ್ತಿದೆ. ಊರೆಲ್ಲ ಮಂಚ ಹಿಡ್ಕೊಂಡು ತಿರುಗಾಡಿ ಯಾರು ಸಿಗದೆ ಇದ್ದಾಗ ರಾಮಯ್ಯ ಮನೆ ಮುಂದೆ ಕಟ್ಟಾಕಿರೋ ಹಸುಗಳನ್ನ ಸಾಯಿಸ್ಬಿಟ್ಟು ಹೋಗ್ಬಿಡತ್ತೆ. ಹಾಗೆ ಹೊರಟೋಗ್ತಿರೋ ಆ ಮಂಚದ ಹಿಂದೆ ರಘು ಮಧು ಓಡಾಡ್ತಾ, ರಘು ಬಾ ಬಾ ಬೇಗ ಬಾ. ಹಾ ಸರಿ,
ರಘು ಮಧು ಓಡ್ತಾ ಬಂದು ಆ ಹಾರ್ತಿರೋ ಮಂಚವನ್ನ ಹಿಡ್ಕೊಂಡು ನೇತಾಡ್ತಾ ಇದ್ದಾರೆ. ರಘು ಮಧು ಹುಷಾರಪ್ಪ. 4 ದೆವ್ವಗಳು ರಘು ಮಧುವನ್ನ ನೋಡಿ ನಗ್ತಾ ರಘು ಮಧುರನ್ನ ತಳ್ಳಿಬಿಡತ್ತೆ. ಬೆಳಿಗ್ಗೆ ಆಗುತ್ತೆ. ಗ್ರಾಮದ ದೊಡ್ಡವರು ಗಿರೀಶಂ ರಾಮಯ್ಯ ತಾತ ಮನೆಗ್ ಬಂದು ಅಲ್ಲಿರೋ ಮಧು ರಘುರನ್ನ ನೋಡಿ, ಮಧು ಮತ್ತೆ ರಘು ನಿನ್ನೆ ರಾತ್ರಿ ಧೈರ್ಯದಿಂದ ಆ ಪಿಸಾಚಿಯ ಹಿಂದೆ ನೀವು ಹೋದ್ರೆ, ಆದ್ರೆ ಆ ಪಿಸಾಚಿ ನಿಮ್ಮನ್ನ ತಳ್ಳಿಬಿಡ್ತು. ಎಷ್ಟೇ ಪ್ರಯತ್ನ ಪಟ್ರೂ ಕೂಡ ಅಲ್ಲಿ ಏನ್ ನಡೀತಾ ಇದೆ ಅಂತ ತಿಳ್ಕೊಳಕ್ಕಾಗಿಲ್ಲ. ಮನುಷ್ಯರನ್ನ ಎತ್ಕೊಂಡು ಹೋಗಿ ಆ ಪಿಸಾಚಿ ಏನ್ ಮಾಡ್ತಾ ಇದೆ. ಇವತ್ತಿನವರೆಗೂ ಸುಮಾರು ಜನ ಕಾಣೆಯಾಗ್ಯಾರೆ. ಅವ್ರನ್ನ ಹೇಗ್ ಕಾಪಾಡೋದು ಅಂತ ನಂಗೆ ಅರ್ಥ ಆಗ್ತಿಲ್ಲ. ಸ್ವಾಮಿ, ನಮ್ಮ ಹತ್ರ ಅದಕ್ಕೆ ಒಂದು ಐಡಿಯಾ ಇದೆ. ಹೇಳು ಮಧು. ಮಧು ರಘು ಅವ್ರ ಐಡಿಯಾನ ಗಿರೀಶಂ ಜೊತೆ ಸೇರಿ ಗ್ರಾಮಸ್ಥರು ಎಲ್ಲರಿಗೂ ಹೇಳ್ತಾರೆ. ಆದ್ರೆ ಇದು ತುಂಬಾ ಅಪಾಯಕಾರಿಯಾಗಿದೆ. ಸ್ವಲ್ಪ ಮಿಸ್ ಆದ್ರೂ ಕೂಡ ನಮ್ಮ ಜೀವನೇ ಹೋಗ್ಬಿಡುತ್ತೆ. ಸ್ವಲ್ಪ ಯೋಚನೆ ಮಾಡಿ ನೋಡಿ. ನಮ್ಮ ಊರಿಗೆ ಒಳ್ಳೇದು ನಡೀತಾ ಇದೆ ಅಂದ್ರೆ ನಮ್ ಜೀವ ಬೇಕಾದ್ರೂ ಕೊಡ್ತೀವಿ. ಇದೆಲ್ಲವನ್ನ ಮಾಡ್ತಾ ಇರೋ ಅವುಗಳ ಜೀವನ ತೆಗೆಕ್ಕೂ ಸಿದ್ಧ. ಗಿರೀಶ್ ಅವರೇ, ನಾವೆಲ್ಲರೂ ಕೂಡ ಬರೋ ಅಮಾವಾಸ್ಯೆ ಎಂದು ಆ ಪರ್ವತದ ಬಳಿ ಹೋಗಿ ನೋಡೋಣ ಅಂತ ಹೇಳಿ ಮಧು ರಘು ಅಲ್ಲಿಂದ ಹೊರಟೋದ್ರು. ಮರುದಿನದಿಂದ ಆ ಬೆಟ್ಟದ ಕಡೆಯಿಂದ ಹೋಗಿ ಆ ಸುತ್ತಮುತ್ತ ಇರೋ ದಾರಿಗಳು, ಬೆಟ್ಟವನ್ನು ಸೇರ್ಕೊಳ್ಳೋ ಎಲ್ಲ ಮಾರ್ಗಗಳು ನೋಡ್ತಿದ್ದಾರೆ. ಆ ಮಂಚ ಹಾರ್ತಿರೋ ಆ ಮಾರ್ಗ ಎಲ್ಲವನ್ನೂ ಪರಿಶೀಲಿಸ್ತಾರೆ. ನಾಳೆ ಅಮಾವಾಸ್ಯೆ ಅಂದಾಗ ಮುಂದಿನ ದಿನ ಗ್ರಾಮಸ್ಥರು ಎಲ್ಲರೂ ರಘು ಮಧು ಇಬ್ರು ಪಂಚಾಯತಿ ಕಟ್ಟೆ ಹತ್ರ ಸಮಾವೇಶ ಮಾಡಿ, ಎಲ್ಲರೂ ಕೂಡ ಕೇಳಿ, ಈ ಪೇಪರಲ್ಲಿ ಇರೋದು ಆ ಪಿಸಾಚಿ ಎತ್ಕೊಂಡೋಗೋ ಆ ಜಾಗದ ಮಾರ್ಗ. ನಾನು ಹೇಳಿದ ಹಾಗೆ ನಿಮ್ಮಲ್ಲಿ 30 ಜನ ನಾನು ಹೇಳೋ ಜಾಗದಲ್ಲಿ ಇರಿ. ಏನಾದ್ರೂ ವಿಷಯ ಗೊತ್ತಾದ್ರೆ ಬೇಗ ಬಂದು ಹೇಳಿ. ನಾಳೆ ಯಾರು ಕೂಡ ಮನೆಯಿಂದ ಹೊರಗಡೆ ಬರಬೇಡಿ. ಸೀನು ಮತ್ತೆ ಮಣಿ, ನೀವು ಇಬ್ರು ಗಡಿಯಲ್ಲಿ ಕಾವಲಿಗೆ ನಿಂತು ಗಡಿಯನ್ನು ದಾಟಿ ಯಾರನ್ನು ಒಳಗಡೆ ಬಿಡಬೇಡಿ ಅಂತ ಹೇಳಿ ಎಲ್ಲರೂ ಅವ್ರವ್ರ ಮನೆಗಳವ್ರಿಗೆ ಹೊರಟೋದ್ರು. ಮರುದಿನ ಅಮಾವಾಸ್ಯೆ ರಾತ್ರಿ ಆಗಿದೆ. ಊರೆಲ್ಲ ಕತ್ಲಾಗಿದೆ. ಇಷ್ಟರಲ್ಲಿ 4 ದೆವ್ವಗಳು ಮಂಚವನ್ನು ಹೊತ್ಕೊಂಡು ಗ್ರಾಮಕ್ಕೆ ಬರ್ತಿದೆ. ಅದನ್ನ ನೋಡಿದ ಮಧು ರಘು, ರಘು ತಯಾರಾಗಿರೋ. ಸರಿ ಮಧು, ಇದನ್ನ ಕೈಯಲ್ಲಿಡ್ಕೋ. ಎಲ್ಲರೂ ಅವ್ರವ್ರ ಕಿಟಕಿಗಳಿಂದ ನೋಡ್ತಾ ಇದ್ದ ಹಾಗೆ ರಘು ಬಾಗಿಲು ತಕ್ಕೊಂಡು ಹೊರಗಡೆ ಬರ್ತಾನೆ. 4 ದೆವ್ವಗಳು ರಘು ಹತ್ರಕ್ಕೆ ಬಂದು ರಘುನ ನೋಡಿ ರಘು ಕೈ ಕಾಲ್ಗಳನ್ನ ಹಿಂದಕ್ಕೆ ಕಟ್ಟಾಕಿ ಮಂಚದ ಮೇಲೆ ಬಿಸಾಕಿ ಆಕಾಶಕ್ಕೆ ಹಾರಿ ಹೋಗುತ್ತೆ. ಇವತ್ತಿಗೆ ಎಷ್ಟು ಜನ ಆಗ್ಯಾರೆ? 98 ಜನ. ಹಾಗಾದ್ರೆ ಇನ್ನು ಒಬ್ಬ ಬೇಕು 99 ಆಗಕ್ಕೆ. ಹೌದು, ಚೈತ್ರ ಅಮಾವಾಸ್ಯೆ ಬರೋಕ್ಕಿಂತ ಮುಂಚೆ ಕೊನೆ ಮನುಷ್ಯನನ್ನ ಎತ್ಕೊಂಡ್ಬರ್ಬೇಕು. ಎತ್ಕೊಂಡ್ಬಂದಿಲ್ಲ ಅಂದ್ರೆ ಗುರುಗಳು ನಮ್ಮ 4 ಜನರನ್ನ ಭಸ್ಮ ಮಾಡ್ಬಿಡ್ತಾರೆ. ಕೊನೆ ಮನುಷ್ಯ ಚೈತ್ರ ಅಮಾವಾಸ್ಯೆ ಎಂದು ಸಿಕ್ಕಿಲ್ಲ ಅಂದ್ರೆ ನಮ್ಮ ಗುರುಗಳ ಜೀವಕ್ಕೆ ಅಪಾಯ. ಸುಮ್ನಿರು, ನಾವಿರೋ ತನಕ ಗುರುಗಳಿಗೆ ಏನೂ ಆಗಲ್ಲ. ಆದ್ರೆ ಅವ್ರ ಜೀವ ಅವ್ರ ಹತ್ರ ಇಲ್ವಲ್ಲ. ಹೌದು, ಎಲ್ಲಿದೆ? ಅದು ದೊಡ್ಡ ರಹಸ್ಯ ಕಣೋ. ಗುರುಗಳ ಜೀವ ಪರ್ವತದಲ್ಲಿರೋ ಆಲಮರದ ಒಳಗಡೆ ಇರೋ ಗಿಳಿ ಗೊಂಬೆಯಲ್ಲಿದೆ ಕಣೋ. ಆಲಮರವನ್ನ ಬಗ್ದು ಸುರಂಗ ಪಿಸಾಚಿನ ಕಾವಲಿಗೆ ಇಟ್ಟು ನಾಗ ಮಂತ್ರದಿಂದ ಮುಚ್ಚಾಕಿದ್ದಾರೆ. ಅಲ್ಲಿಗೆ ಹೋಗೋದು ಅಷ್ಟು ಸುಲಭ ಅಲ್ವೇ ಅಲ್ಲ. ಇಷ್ಟರಲ್ಲಿ ಬೆಟ್ಟ ಬಂದ್ಬಿಡತ್ತೆ. ರಘು ಆ ದೆವ್ವಗಳು ಹೇಳಿದ ವಿಷಯಗಳೆಲ್ಲ ಇಜ್ಜಲಿಂದ ಪೇಪರ್ ಮೇಲೆ ಬರೆದು ಪೇಪರ್ನ ಕಲ್ಲಿಗೆ ಸುತ್ತಾಕಿ ಕೆಳಗ್ ಬಿಸಾಕ್ತಾನೆ. ಬೆಟ್ಟದ ಕೆಳಗಡೆ ಯಾರೋ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಆ ಪೇಪರ್ ಸುತ್ತಿರೋ ಕಲ್ಲು ಸಿಕ್ಕಿದಾಗ ಅದನ್ನ ತಗೊಂಡು ಹೋಗಿ ಮಧು ಕೊಡ್ತಾನೆ. ಮಧು, ಗಿರೀಶಂ, ಕೆಲವರು ಗ್ರಾಮಸ್ಥರು ಸೇರಿ ಆ ಕಾಗದವನ್ನ ಹಿಡ್ಕೊಂಡು ಮಂತ್ರದವ್ರಿಗೆ ಕೊಟ್ಟು ನಡೆದಿದ್ದೆಲ್ಲ ಹೇಳಿ, ನನ್ನ ಮಿತ್ರ ಆಪತ್ತಲ್ಲಿ ಇದ್ದಾನೆ. ಅವನನ್ನ ನಮ್ಮ 3 ಜನ ಎಲ್ಲರನ್ನ ಹೇಗಾದ್ರೂ ನೀವೇ ಕಾಪಾಡಬೇಕು. ಕಣ್ ಮುಚ್ಕೊಂಡು ಆ ಮಂತ್ರದ ಅಜ್ಜಿ ಬೇರೇನೋ ಮಂತ್ರಗಳು ಓದಿ ಅವಳ ದಿವ್ಯ ದೃಷ್ಟಿಯಿಂದ ಎಲ್ಲ ಗ್ರಹಿಸಿ, ಆ ಕಪಾಲ ಮಾಂತ್ರಿಕನು ಮೃತ್ಯುಂಜಯ ಆಗೋದಕ್ಕೆ ಒಂದೇ ಸತಿಗೆ 99 ಜನನ್ ಬಲಿ ಕೊಡಕ್ ಇರ್ಬೇಕು. ಅದಕ್ಕೆ ನಿಮ್ ಊರ್ನವ್ರನ್ನ ಪ್ರತಿ ಅಮಾವಾಸ್ಯೆ ಅಂದು ಎತ್ಕೊಂಡು ಹೋಗ್ತಿದ್ದಾನೆ. ಇಲ್ಲಿಗೂ ನಿಮ್ ರಘುವೊಂದಿಗೆ ಸೇರಿ
98 ಜನರಾದ್ರು. ಚೈತ್ರ ಅಮಾವಾಸ್ಯೆದಂದು 12 ಗಂಟೆಗೆ ಈ 98 ಜನರನ್ನ ಒಂದೇ ಸಲ ಬಲಿ ಕೊಡೋದಕ್ಕೆ ಅಲ್ಲೇ ಒಂದು ಗುಹೆಯಲ್ಲಿ ಬಂಧಿಸಿಟ್ಟಿದ್ದಾನೆ. ಬಲಿ ಕೊಡೋ ಆ ಕಪಾಲ ಮಾಂತ್ರಿಕನ ಪ್ರಾಣ ನಾಗಬಂಧದಿಂದ ಪಿಶಾಚಿ ಕವಚದೊಂದಿಗೆ ಅಲ್ಲಿರೋ ಗಿಳಿಯಲ್ಲಿದೆ. ಮಾಟಗಾತಿ ಅಜ್ಜಿ, ನನ್ನ ಮಿತ್ರನನ್ನ ಕಾಪಾಡೋದಕ್ಕೆ ಆಗಲ್ವಾ? ಇದೇ ಮಧು, ಆದ್ರೆ ಅದು ತುಂಬಾ ಅಪಾಯ. ಹೇಳಿ ಅಜ್ಜಿ, ಎಷ್ಟೇ ಅಪಾಯಕಾರಿ ಆದ್ರೂ ಕೂಡ ನನ್ನ ಮಿತ್ರನಿಗೋಸ್ಕರ ನಾ ಅದನ್ನ ಮಾಡ್ತೀನಿ. ಸರಿ ಮಧು, ಇಲ್ಲಿಗ್ ಬಾ, ನಿನ್ ಕೈ ಚಾಚು. ಇದು ತುಂಬಾ ಶಕ್ತಿವಂತವಾದ ಜಲ. ಇದನ್ನ ಆ ನಾಗಬಂಧನ ಇರೋ ಕಡೆ ಚೆಲ್ಲಿದ್ರೆ ನಾಗಬಂಧನ ಬಿಟ್ಟು ನನ್ಗೆ ಮಾರ್ಗ ಕಾಣಿಸುತ್ತೆ. ಇದು ಕೆಲವು ವರ್ಷಗಳ ಹಿಂದೆಯಿಂದ ಮಾಡಿರೋ ಕಪಾಲ ಹೋಮಗಳಿಂದ ಬೂದಿಯಿಂದ ಮಾಡಿದ ತಾಯತ್ತು. ಈ ತಾಯತ್ತನ್ನ 3 ಸಲ ಮುಟ್ಕೊಂಡ್ರೆ ನೀನ್ ಹೋಗ್ಬೇಕು ಅನ್ಕೊಳ್ಳೋ ಪ್ರದೇಶಗಳಿಗೆ ಹೋಗ್ಬಹುದು. 2 ಸಲ ಮುಟ್ಟಿದ್ರೆ ನೀನು 15 ನಿಮಿಷಕ್ಕೆಲ್ಲ ಯಾರಿಗೂ ಕಾಣಿಸಲ್ಲ. 1 ಬಾರಿ ಮುಟ್ಟಿದ್ರೆ ನೀನು ಅನ್ಕೊಂಡಿರೋ ಕೆಲಸ ಚಿಟಿಕೆಯಲ್ಲಾಗೋಗ್ಬಿಡುತ್ತೆ. ಆದ್ರೆ ಈ ತಾಯತ್ತು 3 ಸಲ ಮಾತ್ರನೇ ಕೆಲಸ ಮಾಡುತ್ತೆ. ಹುಷಾರು ಮಧು ಅಂತ ಹೇಳಿ ಮಂತ್ರಗಳ ಅಜ್ಜಿ ಆ ತಾಯತ್ತನ್ನ ಮಧು ಕೈಗೆ ಕಟ್ಟಿ ಕಿವಿಯಲ್ಲಿ ಏನೋ ಹೇಳಿ ಒಂದು ಮೂಟೆ ಕೈ ಕೊಡ್ತಾಳೆ. ತಕ್ಷಣ ಮಧು ಆ ಬೆಟ್ಟದ ಕಡೆಗೆ ಹೋಗ್ತಾನೆ. ಮಧು ತಿಳ್ಕೊಂಡ ಸುಲಭವಾದ ದಾರಿಲಿ ಆತ ನಡ್ಕೊಂಡು ಹೋಗಿ ಅಲ್ಲಿಂದ ಬೆಟ್ಟಕ್ಕೆ ಹೋಗೋ ದಾರಿ ಸರಿಯಾಗಿ ಕಾಣಿಸ್ತಿದೆ. ಹತ್ತೋದಕ್ಕೆ ಆಗದೆ ಇದ್ದಾಗ ಇರೋ ಆ ಬೆಟ್ಟಕ್ಕೆ ಸೇರ್ಕೊಳ್ಳೋದಕ್ಕೆ ಮಂತ್ರಗಳ ಅಜ್ಜಿ ಕೊಟ್ಟ ತಾಯತ್ತನ್ನ 3 ಸಲ ಮುಟ್ಕೊಂಡು ಬೆಟ್ಟದ ಮೇಲಕ್ಕೆ ಹೋಗಿ ಅಲ್ಲಿ ರಘು ಎಲ್ಲಿದ್ದಾನೋ ಸುತ್ತ ನೋಡ್ತಾನೆ. ಅಲ್ಲಿ ಒಂದು ದೊಡ್ಡ ಹೋಮದ ಮುಂದೆ ರಘು ನಿಂತ್ಕೊಂಡಿರ್ತಾನೆ. ಮಾಂತ್ರಿಕ ಪೂಜೆಗಳು ಮಾಡ್ತಿರ್ತಾನೆ. ಪಕ್ಕದಲ್ಲೇ ಆ 4 ದೆವ್ವಗಳು ಮಂಚ ಸಹ ಇದೆ. ರಘು ಸುತ್ತ ನೋಡಿದಾಗ ಆ ಪೇಪರಲ್ಲಿ ಬರ್ದಿರೋ ಆ ಮರ ಕಾಣಿಸುತ್ತೆ. ಅದೇ ಅವನ ಜೀವ ಅಲ್ಲೇ ಇದೆ ಅನ್ಸುತ್ತೆ. ಆದ್ರೆ ಈ ಪಿಸಾಚಿ ಮತ್ತೆ ಮಾಟಗಾರನನ್ನ ದಾಟಿ ಆ ಮರದ ಬಳಿ ನಾನು ಹೇಗೆ ಹೋಗ್ಲಿ? ಅಜ್ಜಿ ಕೊಟ್ಟ ತಾಯತ್ತನ್ನ 2 ಸತಿ ಮುಟ್ಟಿ ಮಾಯವಾಗಿ ಅಲ್ಲಿಗೆ ಹೋಗ್ಬಿಡ್ತೀನಿ ಅಂತ ಆ ತಾಯತ್ತು ಸಹಾಯದಿಂದ ಮೆಲ್ಲಗೆ ಮರದ ಹತ್ರ ಸೇರ್ಕೊಳ್ತಾನೆ. ಮಧು ಮಂತ್ರಜಲವನ್ನ ಆ ಮರದ ಮೇಲಿರೋ ನಾಗಬಂಧನದ ಮೇಲೆ ಚೆಲ್ಲಿದ ತಕ್ಷಣ ನಾಗಬಂಧನ ಬಿಡಿಸ್ಕೊಂಡು ಆ ಮರದ ತೊಗಟೆಯಿಂದ ಸುರಂಗ ಮಾರ್ಗ ಕಾಣಿಸುತ್ತೆ. ಮಂಜರಿ, ಜಿಂಜರಿ, ಪಿಂಗಿರಿ, ಲಂಕರಿ, ಹೋಗಿ ಆಲದ ಮರದ ಬಳಿ ಯಾರೋ ಬಂದಿದ್ದಾರೆ. ಹೋಗಿ ಅವನನ್ನ ಕೊಂದು ಅವನ ರಕ್ತವನ್ನ ಈ ಹೋಮದಲ್ಲಿ ಹಾಕಿ ಹೋಗಿ. ಆ 4 ದೆವ್ವಗಳು ಮರದ ಹತ್ರಕ್ಕೆ ಹೋಗ್ತಿದವೆ. ತೊಗಟೆ ಒಳಗಡೆ ಹೋಗುತ್ತೆ. ಮಧು ಸುರಂಗಕ್ಕೆ ಹೋಗಿದ ತಕ್ಷಣ ಒಂದು ದೊಡ್ಡ ಭಯಂಕರವಾದ ಪಿಶಾಚಿ ಮುಂದಕ್ಕೆ ಬಂದು ಮಧು ಕತ್ತಿಡ್ಕೊಂಡು ಮೇಲಕ್ಕೆತ್ತಿದಾಗ ಮಧು ಆ ತಾಯತ್ನ 1 ಬಾರಿ ಮುಟ್ಟಿ ಆ ದೆವ್ವ ಕೈಯಿಂದ ಮಾಯ ಆಗಿ ಆ ಗಿಳಿಯಲ್ಲಿ ಪ್ರತ್ಯಕ್ಷವಾಗಿ ಆ ಗಿಳಿ ಬೊಂಬೆಯನ್ನ ಹಿಡ್ಕೊಂಡು ಓಡೋಗೋಕ್ ನೋಡ್ದ. ಆ ಗುಹೆಯಲ್ಲಿ ಬಂದಿಯಾಗಿರೋ ಪಿಶಾಚಿ ಗುಹೆ ಹೊರಗಡೆಗೆ ಹೋಗಕ್ಕಾಗ್ದೆ ಮಂಜರಿ, ಪಿಂಜರಿ, ಲಂಕರಿ, ಜಿಂಜರಿ, ಗಿಳಿಗೊಂಬೆ ಕಾಣೆಯಾಗಿದೆ. ಅಲ್ಲಿ ನೋಡಿ, ಅವನೇ ಅದನ್ನ ತೆಗ್ದಿದ್ದು. ಬಿಡ್ಬೇಡಿ, ಕೊಂದು ಹಾಕಿ ಹೋಗಿ. ಓಡೋಗ್ತಿರೋ ಮಧುನ ಆ ದೆವ್ವಗಳು ಬಂಧಿಸಿ ಆ ಮಾಂತ್ರಿಕನ ಮುಂದೆ ನಿಲ್ಲಿಸುತ್ತೆ. ಯಾರೋ ನೀನು? ಈ ಜಾಗಕ್ಕೆ ಹೇಗ್ ಬಂದೆ? ನೀನು ನನ್ನ ಕೊಲ್ತಾ ಇದೀಯಾ? ಇರು, ಮೊದಲು ನಿನ್ನನ್ನ ಕೊಂದು ಆಮೇಲೆ ಇವನನ್ನ ಬಲಿ ತಗೋತೀನಿ. ಮಂಜರಿ, ಅವನ ಕೈಯಲ್ಲಿದ್ದ ಗಿಳಿಗೊಂಬೆನ ತಂದು ನನ್ನ ಹತ್ರ ಕೊಡು. ಮಂಜರಿ ಮಧು ಹತ್ರ ಇರೋ ಗಿಳಿ ಬೊಂಬೆನ ಮಾಂತ್ರಿಕನಿಗೆ ಕೊಟ್ಲು. ನನ್ ನೋಡಿ ನಗಾಡ್ತೀಯ? ಪಿಂಗಿರಿ, ಮಂತ್ರ ಖಡ್ಗ ಅಂತ ಅಂದ ತಕ್ಷಣ ಪಿಂಗಿರಿ ಮಂತ್ರಿಕನ ಕೈಗೆ ಖಡ್ಗ ಕೊಡುತ್ತೆ. ಮಾಂತ್ರಿಕ ಆ ಮಂತ್ರ ಖಡ್ಗ ಎತ್ತಿ ಮಧು ಕತ್ತನ್ನ ಕತ್ತರಿಸೋಕ್ ಮೊದಲು ಮಧು ಕೈಯಲ್ಲಿರೋ ನಿಜವಾದ ಗಿಳಿ ಬೊಂಬೆಗೆ ಒಂದು ಕಾಲು ರೆಕ್ಕೆ 2 ಮುರಿದಾಕ್ತ.
ಮಾಂತ್ರಿಕ ಖಡ್ಗ ಪಕ್ಕಕ್ಕೆ ಬಿಸಾಕ್ಬಿಟ್ಟು ಕೈ ಕಾಲು ಕತ್ತರಿಸಿ ಕೆಳಗೆ ಬಿದ್ದೋದ. ನಿನ್ನ ಹತ್ರ ಇರೋದು ಕಳ್ಳ ಗೊಂಬೆ, ಇದೆ ನಿಜವಾದ ಗೊಂಬೆ. ಲಂಕರಿ, ಆ ಗೊಂಬೆಯನ್ನ ತಗೋ. ಲಂಕರಿ ಮಧು ಹತ್ರಕ್ಕೆ ಬರೋಷ್ಟ್ರಲ್ಲೇ ಅವಳ ಕೈಯಲ್ಲಿರೋ ಗಿಳಿ ಗೊಂಬೆನ ಪೀಸಾಗಿ ಮಾಡಿಬಿಟ್ಟ ಮಧು. ಮಾಂತ್ರಿಕನ ಶರೀರ ಭಾಗಗಳೆಲ್ಲ ಸೇರಿ ಪೀಸಾಗಿ ಬಿದ್ದು ವಿಲವಿಲ ಅಂತ ಹೊಡ್ಕೊಳ್ತಾ ಇದೆ. ಮಂತ್ರಗಳ ಅಜ್ಜಿ ಕೊಟ್ಟ ಮೂಟೆ ಬೂದಿಯನ್ನ ಮಾಂತ್ರಿಕನ ಮೇಲೆ ಚೆಲ್ಲಿದಾಗ ಮಾಂತ್ರಿಕನ ಶರೀರ ಭಾಗ ಎಲ್ಲ ಸುಟ್ಟು ಹೋಗುತ್ತೆ. ರಘುವನ್ನ ಬಂದಿಯಾಗಿರೋ 97 ಮಂದಿನ ಮಧು ರಕ್ಷಣೆ ಮಾಡ್ತಾನೆ. ಮಾಂತ್ರಿಕ ಸತ್ತು ಹೋಗಿದ ತಕ್ಷಣ ಆ ಮರ ಎಲ್ಲ ಸುಟ್ಟು ಬೂದಿ ಆಗೋಗ್ಬಿಡುತ್ತೆ. ಆ ಬೆಟ್ಟದ ಮೇಲೆಯಿಂದ ಕೆಳಗಿರೋ ಮರದ ತೊಗಟೆಯನ್ನ ಹಿಡ್ಕೊಂಡು ಎಲ್ಲರೂ ಬೆಟ್ಟದ ಕೆಳಗೆ ಬಂದ್ಬಿಟ್ರು. ಮಧು, ರಘು, ನಿಮ್ ಸಾಹಸ ಅದ್ಭುತ. ದೆವ್ವಗಳ ಬಂದಿಯಲ್ಲಿರೋ ಅವ್ರ ಕುಟುಂಬ ಸದಸ್ಯರು ಯಾರ ಮನೆಗಳಿಗವರು ಬಂದ್ರು. ಆ ಆನಂದದಿಂದ ಆ ದಿನ ಊರಿನವರೆಲ್ಲ ಸೇರಿ ಸಂತೋಷವಾಗಿ ಹಬ್ಬದಂತೆ ನಡ್ಸ್ಕೊಂಡ್ರು. ಹಾಗೆ ಅದು ಪ್ರತಿ ವರ್ಷ ದೆವ್ವಗಳ ಹಬ್ಬದಂತೆ ನಡ್ಸ್ಕೊಳ್ಳೋದು ಒಂದು ಅಭ್ಯಾಸವಾಗಿ ಬದಲಾಗ್ಬಿಡುತ್ತೆ ಆ ಊರಿನವ್ರಿಗೆಲ್ಲ.